ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಮಂತ ಋತು ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಕಾಶಿ ಯಾತ್ರೆ ಮುಗಿದು ಮುಹೂರ್ತ ಸಮೀಪಿಸುತ್ತಿತ್ತು. ಕೆಂಪು ಬಣ್ಣದ ಜರಿ ಸೀರೆ ಉಟ್ಟು ಋತು ಚಟುವಟಿಕೆಯಿಂದ ಮದುವೆ ಛತ್ರದಲ್ಲಿ ಓಡಾಡುತ್ತಿದ್ದಳು. ಎರಡು ಕೈಗಳಿಗೆ ಹಸಿರು ಗಾಜಿನ ಬಳೆ, ಮಧ್ಯೆ ಬಂಗಾರದ ಬಳೆ ಹಾಕಿದ್ದಳು. ವರ್ಷ ಕನಕಾಂಬರದ ಜರಿ ಸೀರೆಯನ್ನು ಉಟ್ಟು ಮುತ್ತಿನ ಸರ, ಮುತ್ತಿನ ಜುಮುಕಿ ಹಾಕಿದ್ದಳು. ಯು ಶೇಪ್ ಮಾಡಿದ ಕೂದಲನ್ನು ಹಾಗೆ ಬಿಟ್ಟಿದ್ದಳು. ಗಾಳಿಗೆ ಕೂದಲು ಹಾರಾಡುತ್ತಿತ್ತು. ಬಾಗಿಲಲ್ಲಿ ನಿಂತು ಬರುವವರನ್ನು ಸ್ವಾಗತಿಸುತ್ತಿದ್ದಳು. ರೇವತಿ, ವಿಜಯೇಂದ್ರ ರಾವ್, ಸೌಭಾಗ್ಯ, ಹೇಮಂತ ಬಂದರೂ ಭಾವನನ್ನು ಆದರದಿಂದ ಬರಮಾಡಿಕೊಂಡಳು ವರ್ಷ. ಅಕ್ಕ ನೋಡಿಲ್ಲಿ ಭಾವನನ್ನು ಎಂದಳು ವರ್ಷ ನಗುತ್ತಾ. ಅಲ್ಲೇ ಇದ್ದ ಋತು ಅವರ ಹತ್ತಿರ ಬಂದಳು. ಬನ್ನಿ ತಿಂಡಿ ತಿನ್ನಿರಿ ಎಂದಳು ಋತು. ಹಸೆಯ ಮೇಲೆ ಇದ್ದ ವಸಂತಮ್ಮ, ಶರತ್ ಎದ್ದು ಬಂದು ಬೀಗರನ್ನು ಸ್ವಾಗತಿಸಿದರು. ನಂತರ ಮತ್ತೆ ಹಸೆಗೆ ಹೋದರು. ನೂರಾರು ಜನ ಬಂದಿರುವ ಮದುವೆಯ ಛತ್ರದಲ್ಲಿ ತನ್ನ ಆತ್ಮೀಯ ಪ್ರೇಮಿ ಇಲ್ಲದಿರುವುದರಿಂದ ವರ್ಷಾಳ ಮನಸ್ಸು ಚಡಪಡಿಸುತ್ತಿತ್ತು. ವಿಭವ್ ಬರುವುದಿಲ್ಲವೆಂದು ಹೇಳಿದ್ದರೂ ಪದೇ ಪದೇ ಬಾಗಿಲ ಕಡೆ ನೋಡುತ್ತಿದ್ದಳು. ಅವನ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿತ್ತು. ಕೊನೆಗೊಮ್ಮೆ ರಿಂಗ್ ಆಯಿತು. ಟೆರಸ್ಸಿಗೆ ಹೋದಳು. ಹಲೋ ವರ್ಷ, ಮದುವೆ ಹೇಗೆ ನಡೆಯುತ್ತಿದೆ? ತುಂಬ ಜನ. ನೀನು ತುಂಬ ಬ್ಯುಸಿನಾ? ಹೀಗೆಂದ ವಿಭವ್. ನೀನು ಇಲ್ಲದೆ ಇರೋದು ತುಂಬ ಬೇಸರವಾಗಿದೆ. ಬಂದಿದ್ದರೆ ಚೆನ್ನಾಗಿತ್ತು. ನಾನು ಬರೋದಿಲ್ಲ ಅಂತ ಹೇಳಿದ್ನಲ್ಲ. ವೆಯ್ಟ್ ಮಾಡಬೇಡ, ಹೋಗು, ಎಂಜಾಯ್ ಮಾಡು ಎಂದ. ಆಗ ಅಲ್ಲಿಗೆ ಋತು ಬಂದಳು. ಯಾರದ್ದೇ ಫೋನು ಎಂದಳು ಋತು. ಮೊಬೈಲನ್ನು ವರ್ಷ ಕಟ್ ಮಾಡಿ, ನನ್ನ ಫ್ರೆಂಡು ಅಕ್ಕ, ನೀನೇಕೆ ಟೆರಸ್ಗೆ ಬಂದೆ ಎಂದಳು. ಅಮ್ಮ ನಿನ್ನನ್ನು ಹುಡುಕುತ್ತಿದ್ದಾರೆ, ಬಾ ಎಂದಳು ಋತು. ಇಬ್ಬರು ಕೆಳಗಡೆ ಇಳಿದು ಬಂದರು. ಆಗ ಕೃತಿಕಾ ಬಂದಳು. ವರ್ಷ ಕೃತಿಕಾಳನ್ನು ನೋಡಿ, ಬಾ ಕೃತಿಕಾ, ಯಾಕೆ ಇಷ್ಟು ಲೇಟು ಎಂದು ನಗುತ್ತಾ ಸ್ವಾಗತಿಸಿದಳು. ಮುಹೂರ್ತ ಮುಗಿದು ಎಲ್ಲರ ಊಟವಾಯಿತು. ಕೃತಿಕಾ ವಧುವರರಿಗೆ ವಿಶ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟು ಊಟ ಮಾಡಿಕೊಂಡು ಮನೆಗೆ ಹೊರಟಳು. ಆಗ ವರ್ಷ ಕೃತಿಕಾ, ಇನ್ನೂ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತಲ್ಲ, ಮನೆಗೆ ಹೋಗಲು ಅವಸರವಾದರೂ ಏನಿದೆ ಎಂದಳು. ವರ್ಷ, ನಾನು ಈಗಲೇ ಮನೆಗೆ ಹೋಗಲೇಬೇಕು ಎಂದಳು ಕೃತಿಕಾ ನಗುತ್ತಾ. ಸರಿ, ನಿನ್ನಿಷ್ಟ ಎಂದ ವರ್ಷ ಕೃತಿಕಾಳಿಗೆ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್, ತೆಂಗಿನಕಾಯಿಯ ತಾಂಬೂಲ ಕೊಟ್ಟಳು. ಕೃತಿಕಾ ಮನೆಯ ಕಡೆ ಹೆಜ್ಜೆ ಹಾಕಿದಳು. ವಸಂತಮ್ಮ ರೇವತಿಯವರಿಗೆ ಅರಿಶಿಣ ಕುಂಕುಮ ಕೊಟ್ಟು ಸೀರೆ, ಬ್ಲೌಸ್ ಪೀಸ್ ಕೊಟ್ಟರು. ವಿಜಯೇಂದ್ರ ರಾವ್ರವರಿಗೂ ಶರ್ಟ್ ಪೀಸ್ ಕೊಟ್ಟರು. ಸೌಭಾಗ್ಯರಿಗೂ ಸೀರೆ, ಬ್ಲೌಸ್ ಪೀಸನ್ನು ಕುಂಕುಮ ಕೊಟ್ಟರು. ಹೇಮಂತನಿಗೆ ರೆಡಿಮೇಡ್ ಪ್ಯಾಂಟ್ ಶರ್ಟ್ ತಂದಿದ್ದರು. ಶರತ್ ರವರು ಹೇಮಂತನಿಗೆ ಪ್ಯಾಂಟ್ ಶರ್ಟ್ ಕೊಟ್ಟರು. ಮದುವೆಗೆ ಬಂದ ಜನ ಹೊರಡುತ್ತಿದ್ದರು. ಋತು ರೂಮ್ನಲ್ಲಿ ಚಾಪೆ ಹಾಕಿಕೊಂಡು ಮಲಗಿದ್ದಳು. ವರ್ಷ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಹೇಮಂತ 2 ಬಾರಿ ವರ್ಷ ಇದ್ದ ರೂಮಿನ ಹತ್ತಿರ ಇಣುಕಿ ನೋಡಿದ. ಏನಾದರೂ ಬೇಕಾಗಿತ್ತಾ ಭಾವ? ವರ್ಷ ಮೆಲ್ಲನೆ ಕೇಳಿದಳು. ನಿನ್ನ ಅಕ್ಕ ಎಲ್ಲಿ ಎಂದ ಹೇಮಂತ. ನೀವು ಬಂದ ಮೇಲೆ ಅಕ್ಕ ನಮ್ಮ ಜೊತೆಗಿಲ್ಲ, ಎಲ್ಲೋ ಕಳೆದು ಹೋಗಿರಬೇಕು ಎಂದಳು ನಗುತ್ತಾ. ಹಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ಬೇಡ ಭಾವ, ನಾನೇ ಹುಡುಕಿ ಕೊಡುವೆ. ನನಗೆ ಏನು ಫೀಸ್ ಕೊಡ್ತೀರಿ? 100 ರೂಪೀಸ್ ಕೊಡ್ತೀರಾ ಭಾವ? ನಿನ್ನ ಅಕ್ಕನ ಬೆಲೆ ಇಷ್ಟೇನಾ? 500 ಕೊಡುವೆ ಎಂದ. ಖಂಡಿತ ಕೊಡುವೆ ಎಂದ. ಇಬ್ಬರು 2 ರೂಮ್ಗಳಲ್ಲಿ ಹುಡುಕಿದರು. 3ನೆಯ ರೂಮ್ನಲ್ಲಿ ಋತು ಮಲಗಿದ್ದಳು. ಬಾಗಿಲು ತೆರೆದೇ ಇತ್ತು. ಅಕ್ಕ ಇಲ್ಲಿರುವಳು ಭಾವ ಎಂದಳು ವರ್ಷ. ಇಬ್ಬರು ಒಳಗಡೆ ಬಂದರು. ಏನೇ ವರ್ಷ ಅದು? ನಿನ್ನ ತರಲೆ ಎಂದಳು ಋತು. ಅಕ್ಕ, ನಿನ್ನನ್ನು ಹುಡುಕಿ ಕೊಟ್ಟರೆ 500 ಕೊಡುತ್ತೇನೆ ಎಂದು ಭಾವ ಹೇಳಿದರು. ಈಗ ಹುಡುಕಿ ಕೊಟ್ಟಿರುವೆ. ಹೇಮಂತ ಮರು ಮಾತನಾಡದೆ ಜೇಬಿನಿಂದ 500 ನೋಟನ್ನು ತೆಗೆದು ವರ್ಷಾಳ ಕೈಗೆ ಕೊಟ್ಟ. ಭಾವ, ಇದೇನಿದು? ನಾನು ತಮಾಷೆಗೆ ಹಾಗೆ ಹೇಳಿದೆ. ಹಣ ಬೇಡ ಎಂದು ಹಣ ವಾಪಸ್ಸು ಕೊಡಲು ಕೈ ಚಾಚಿದಳು. ವರ್ಷ, ಇರ್ಲಿ ಇಟ್ಕೋ, ನಾನು ನಾದಿನಿಗೆ ಪ್ರೀತಿಯಿಂದ ಕೊಟ್ಟಿರುವೆ ಎಂದ ಹೇಮಂತ್. ಅಕ್ಕ, ಭಾವನ್ನ ನೋಡಿಲ್ಲಿ, ನಿಮ್ಮಿಬ್ಬರ ಮಧ್ಯೆ ನಾನು ಬರುವುದಿಲ್ಲ, ಏನಾದರೂ ಮಾಡಿಕೊಳ್ಳಿ ಎಂದಳು ಋತು. ನಿಮ್ಮಿಬ್ಬರ ಮಧ್ಯೆ ನಾನೂ ಸಹ ಇನ್ನು ಇರೋದಿಲ್ಲ ಎಂದು ಹೇಮಂತ ಬಾಗಿಲು ಮುಂದೆ ಹಾಕಿದ. ಚಾಪೆಯ ಮೇಲೆ ಕುಳಿತ. ಋತು ಎದ್ದು ಕುಳಿತಳು. ತುಂಬ ಸ್ಟ್ರೈನ್ ಆಗಿದೆಯಾ ಋತು ಎಂದ. ಸ್ವಲ್ಪ ಸ್ಟ್ರೈನ್ ಆಗಿದೆ.
ಊರಿಗೆ ಹೋಗೋಣವಾ? ನೀನು ನಮ್ಮ ಜೊತೆ ಬಂದು ಬಿಡು. ಈಗ? ಹೌದು, ಈಗ ನನ್ನ ಕೈಲಿ ಜರ್ನಿ ಸಾಧ್ಯವಿಲ್ಲ. ಮೇಲಾಗಿ ನಾಳೆ ಸತ್ಯನಾರಾಯಣ ಪೂಜೆ ಇದೆ. ನಾಳೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಹೋಗೋಣ. ನಾನು ನಾಳೆ ಡೆಲ್ಲಿಗೆ ಹೋಗುವೆ. ನಿನ್ನ ಅಣ್ಣನಿಗೆ ಪ್ರೆಸೆಂಟೇಷನ್ ಕೊಟ್ಯಾ ಎಂದು ಸಿಗರೇಟ್ ಹಚ್ಚಿದ. ಆಗಲೇ ಕೊಟ್ಟಾಯಿತು. ಇಲ್ಲಿಯೂ ನೀವು ಸಿಗರೇಟ್ ಹಚ್ಚಬೇಕಾ? ಅಪ್ಪನನ್ನು ಕೇಳುವೆ ಎಂದಳು. ಋತು, ಹೇಮಂತ ಇಬ್ಬರು ಶರತ್ ವಸಂತರ ಹತ್ತಿರ ಬಂದರು. ಹೇಮಂತ ಸಿಗರೇಟ್ ಆರಿಸಿದ. ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ನೀವುಗಳು ಸಹ ಇಂದು ಇದ್ದು ನಾಳೆ ಎಲ್ಲರೂ ಹೊರಡಬಹುದಲ್ಲ ಎಂದರು ಶರತ್. ನಾಳೆ ನಾನು ಡೆಲ್ಲಿಗೆ ಹೋಗಬೇಕು ಮಾವ. ಋತು ಆದರೂ ಇರಲಿ, 2 ದಿನ ಬಿಟ್ಟು ನಾನೇ ಋತುಳನ್ನು ಕರೆದುಕೊಂಡು ಪುಷ್ಪಗಿರಿಗೆ ಬರುವೆ ಎಂದರು ಶರತ್. ಸರಿ, ನಿಮ್ಮಿಷ್ಟ ಎಂದ ಹೇಮಂತ್. ತಂದೆ ತಾಯಿ ಚಿಕ್ಕಮ್ಮನೊಂದಿಗೆ ಪುಷ್ಪಗಿರಿಗೆ ಹೊರಟ. ವರ್ಷ ಋತು ಕೈ ಬೀಸಿ ಟಾಟಾ ಮಾಡಿದರು. ಅಕ್ಕ, ನೀನು ಊರಿಗೆ ಹೋಗದಿರುವುದಕ್ಕೆ ಭಾವನಿಗೆ ತುಂಬ ಬೇಸರವಾಗಿದೆ. ಮುಖ ಬಾಡಿದೆ ಎಂದಳು ವರ್ಷ. ನಾಳೆ ನಿನ್ನ ಗಂಡನು ಹೀಗೆ ಎಂದು ವರ್ಷಾಳ ಕೆನ್ನೆ ಹಿಂಡಿದಳು ಋತು. ಮಾರನೆಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆ. ಗ್ರೀಷ್ಮ ಭರಣಿ ಪೂಜೆ ಮಾಡಿದರು. ಎಲ್ಲರ ಊಟ ಆಯಿತು. ಬಂದ ನೆಂಟರಿಷ್ಟರು, ಫ್ರೆಂಡ್ಸ್ ಎಲ್ಲರೂ ಹೋದರು. ವಸಂತಮ್ಮ ಅಡುಗೆ ಮನೆಯಲ್ಲಿ ತೊಳೆದ ಪಾತ್ರೆಗಳನ್ನು ಜೋಡಿಸುತ್ತಿದ್ದರು. ಸುಮಾರು 7 ಗಂಟೆ ಸಮಯಕ್ಕೆ ಋತು ಮಂಚದ ಮೇಲೆ ಮಲಗಿದ್ದಳು. ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು, ಸೊಂಟ ನೋವು. ಬಾತ್ರೂಮ್ಗೆ ಹೋಗಿ ಬಂದಳು. ಸ್ವಲ್ಪ ಹೊತ್ತು ಆ ನೋವು ಮಾಯವಾಯಿತು. ಅರ್ಧ ಗಂಟೆಯ ನಂತರ ಮತ್ತೆ ಪ್ರಾರಂಭವಾಯಿತು. ತಡೆಯಲಾರದಂತಹ ನೋವು, ಯಾತನೆ. ನಿದ್ರೆ ಮಾಡಿದರೆ ಸರಿ ಹೋಗುತ್ತದೆ ಎಂದು ಕಣ್ಣು ಮುಚ್ಚಿದಳು. ಆದರೆ ಆ ನೋವು ನಿದ್ರೆ ಮಾಡಲು ಬಿಡಲಿಲ್ಲ. ಮತ್ತೆ ಮತ್ತೆ ಕಾಡಿತು. ವರ್ಷ ರೂಮ್ಗೆ ಬಂದಳು. ಋತುಗೆ ಏನೋ ಆಗಿದೆ ಎಂದು ಅವಳ ಮುಖ ಹೇಳುತ್ತಿತ್ತು. ಅಕ್ಕ, ಏನಾಯ್ತೆ? ಯಾಕೆ ಡಲ್ಲಾಗಿರುವೆ ಎಂದಳು ವರ್ಷ. ಯಾಕೋ ಸ್ವಲ್ಪ ಸೊಂಟ ನೋವು, ಹೊಟ್ಟೆ ಸಹ ನೋವು. ಇಂತಹ ವಿಷಯಗಳು ಯಾಕೆ ನೆಗ್ಲೆಕ್ಟ್ ಮಾಡ್ತೀಯಾ? ಅಮ್ಮನಿಗೆ ಹೇಳುವೆ ಎಂದು ಅಡುಗೆ ಮನೆಗೆ ಬಂದಳು. ವಸಂತಮ್ಮ ದೇವರ ದೀಪ ಹಚ್ಚುತ್ತಿದ್ದರು. ಅಮ್ಮ, ಅಕ್ಕನಿಗೆ ಸೊಂಟ ನೋವಂತೆ ಎಂದಳು ವರ್ಷ. ಹೌದಾ? ಯಾರಿಗೂ ಹೇಳದೆ ಮಲಗಿದ್ದಾಳೆ. ಬಂದೆ ಎಂದು ದೇವರಿಗೆ ಕೈ ಮುಗಿದು ಋತು ಇರುವ ರೂಮ್ಗೆ ಬಂದರು. ಋತು ಹಣೆ ಸವರಿದರು. ಏನಾಯಿತು ಋತು ಎಂದರು. ಗೊತ್ತಿಲ್ಲಮ್ಮ, ತುಂಬ ಸೊಂಟ ನೋವು, ತಡೆಯಲು ಆಗುತ್ತಿಲ್ಲ ಎಂದಳು. ಗ್ರೀಷ್ಮ, ಭರಣಿ, ಶರತ್ ಎಲ್ಲರೂ ಋತು ಹತ್ತಿರ ಬಂದರು. ಗ್ರೀಷ್ಮ, ಆಟೋ ಕರೆ, ನರ್ಸಿಂಗ್ ಹೋಮ್ಗೆ ಹೋಗೋಣ ಎಂದರು ವಸಂತಮ್ಮ. ಶರತ್, ಗ್ರೀಷ್ಮ, ಋತು, ವಸಂತಮ್ಮ ಆಟೋ ಮಾಡಿಕೊಂಡು ನರ್ಸಿಂಗ್ ಹೋಮ್ಗೆ ಬಂದರು. ಪರೀಕ್ಷಿಸಿದ ಲೇಡಿ ಡಾಕ್ಟರ್, ಇದು ಡೆಲಿವರಿ ಪೇಯ್ನ್. ಈ ರಾತ್ರಿ ಡೆಲಿವರಿ ಆಗುತ್ತದೆ. ಮಗುವಿನ ಉಸಿರಾಟ ನಿಂತ ಹಾಗಿದೆ ಎಂದರು. ಸ್ಕ್ಯಾನಿಂಗ್ ಮಾಡಿದರು. ಋತುಳನ್ನು ಅಡ್ಮಿಟ್ ಮಾಡಿಕೊಂಡು ಡ್ರಿಪ್ ಹಾಕಿದರು. ಇಂಜೆಕ್ಷನ್ ಹಾಕಿದರು. ಋತುನ ಅತ್ತೆ ಮಾವನವರಿಗೂ ಹೇಮಂತನಿಗೂ ಮೊದಲು ಫೋನ್ ಮಾಡಿ ಎಂದರು ವಸಂತಮ್ಮ. ಶರತ್ ಫೋನ್ ಮಾಡಿ ಋತುಳ ಅತ್ತೆ ಮಾವನವರಿಗೆ ವಿಷಯ ತಿಳಿಸಿದರು. ಆದರೆ ಆ ಸಮಯದಲ್ಲಿ ಹೇಮಂತನ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿತ್ತು. ಹೆರಿಗೆ ತುಂಬ ಕಷ್ಟವಾಗಿತ್ತು. ಋತು ತುಂಬ ಯಾತನೆ ಅನುಭವಿಸಿದಳು. ಮುದ್ದಾದ ಗಂಡು ಮಗು ಹುಟ್ಟಿತು. ಆದರೆ ಆ ಮಗು ಜೀವಂತವಾಗಿರಲಿಲ್ಲ. ಋತುಗೆ ಮಗುವನ್ನು ನೋಡಿ ತುಂಬ ದುಃಖ ಒತ್ತರಿಸಿ ಬಂದಿತ್ತು. ಕಣ್ಣಿನಿಂದ ನೀರು ಕೆನ್ನೆ ಮೇಲೆ ಉರುಳಿತು. ಸಮಾಧಾನ ತಂದುಕೊಳ್ಳಿ, ನರ್ಸ್ ಒಬ್ಬರು ಋತುಗೆ ಹೇಳಿದರು. ವಾರ್ಡ್ಗೆ ಶಿಫ್ಟ್ ಮಾಡಿ ಬೆಡ್ ಮೇಲೆ ಋತುವನ್ನು ಮಲಗಿಸಿದ್ದರು. ದಿನ ಬೆಳೆಯುತ್ತಾ ತನ್ನ ಜೊತೆಗೆ ಇದ್ದ ಮಗು ಇನ್ನು ಮುಂದೆ ತನ್ನ ಜೊತೆ ಇರುವುದಿಲ್ಲ. ತನ್ನ ಬಾಳಿಗೊಂದು ದೀಪವಾಗಬೇಕಾಗಿದ್ದ ಮಗು ನಶಿಸಿ ಹೋಯಿತು. ಕನಸು ನುಚ್ಚು ನೂರಾಯಿತು. ಮೆಲ್ಲನೆ ಹೊಟ್ಟೆ ಸವರಿಕೊಂಡಳು. ಸಮಾಧಾನ ತಂದುಕೋ ಋತು, ಆಯಾಸ ಮಾಡಿಕೊಳ್ಳಬೇಡ ಎಂದರು ವಸಂತಮ್ಮ. ಅಮ್ಮ, ಇವರು ಮಗುವಿನ ಮೇಲೆ ಪ್ರಾಣ ಇಟ್ಟಿದ್ದರು. ಗೊತ್ತಾದರೆ ತುಂಬ ನೊಂದುಕೊಳ್ಳುತ್ತಾರೆ. ಎಲ್ಲ ದೇವರ ಇಚ್ಛೆ. ಇವರಿಗೆ ರೆಸ್ಟ್ ಬೇಕಾಗಿದೆ, ಮಲಗಲಿ. ನೀವೆಲ್ಲ ಹೊರಗಡೆ ಬನ್ನಿ ಎಂದು ನರ್ಸ್ ಹೇಳಿ ಇಂಜೆಕ್ಷನ್ ಮಾಡಿ ಹೊರಟು ಹೋದರು. ಶರತ್ ಮತ್ತೊಮ್ಮೆ ಹೇಮಂತನಿಗೆ ಫೋನ್ ಮಾಡಿದರೂ ಆಗ ಹೇಮಂತನ ಮೊಬೈಲ್ ರಿಂಗ್ ಆಯಿತು. ಹಲೋ, ಹೇಳಿ ಮಾವ, ಋತು ಹೇಗಿದ್ದಾಳೆ ಎಂದ. ಶರತ್ಗೆ ಏನು ಹೇಳಬೇಕು ಎಂದೇ ಒಂದು ಕ್ಷಣ ತೋಚಲಿಲ್ಲ. ಋತುಗೆ ಡೆಲಿವರಿ ಪೇಯ್ನ್ ಬಂದಿತ್ತು. ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದೆವು. ಡೆಲಿವರಿ ಆಯಿತು ಎಂದರು ಶರತ್. ಹೌದಾ? ಇನ್ನು 7ನೇ ತಿಂಗಳಿಗೇನಾ? ಮಗು ಎಂತಹದ್ದು? ಋತು ಮಗು ಹೇಗಿದ್ದಾರೆ ಎಂದು ಹೇಳಿದ ಮಧ್ಯೆ ಮಾತನಾಡಿ.
ಗಂಡು ಮಗು, ನನಗೆ ಗೊತ್ತಿತ್ತು ಗಂಡು ಮಗುವೇ ಆಗುವುದು ಅಂತ. ಈಗ ಫಸ್ಟ್ ಎಲ್ಲರಿಗೂ ಸ್ವೀಟ್ ಹಂಚಬೇಕು. ಆದರೆ ಎಂದರು ಶರತ್ ನಿಧಾನವಾಗಿ. ಏನದು ಹೇಳಿ ಮಾವ. ಮಗು ಹೊಟ್ಟೆಯಲ್ಲಿ ತೀರು ಹೋಗಿತ್ತು. ಯಾಕೆ, ಏನಾಯಿತು? ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರಾ? ಹುಷಾರಾಗಿರು ಅಂತ ಅವಳಿಗೆ 1000 ಸಾರಿ ಹೇಳಿದೆ. ನೀವೆಲ್ಲ ಎಲ್ಲಿ ನನ್ನ ಮಾತು ಕೇಳುತ್ತೀರಿ ಎಂದು ಮೊಬೈಲ್ ಕಟ್ ಮಾಡಿದ. ಹೇಮಂತನಿಗೆ ಸಿಟ್ಟು, ಬೇಸರವಾಗಿದೆ ಎಂದು ತಿಳಿಯಲು ಶರತ್ರವರಿಗೆ ತಡವಾಗಲಿಲ್ಲ. ಅವರ ಹೃದಯದ ಬಡಿತ ಹೆಚ್ಚಾಯಿತು. ಬೆಂಚಿನ ಮೇಲೆ ಕುಳಿತಿದ್ದ ಗ್ರೀಷ್ಮ ವಸಂತಾರಿಗೆ ಹೇಮಂತ್ ಹೇಳಿದ ಮಾತನ್ನು ತಿಳಿಸಿದರು. ನೋಡಿ, ಆದದ್ದು ಆಗಿ ಹೋಯಿತು. ಹೇಮಂತ್ ಬಂದರೆ ಸಿಟ್ಟಾದರೆ ಯಾರೂ ತುಟಿ ಎರಡು ಮಾಡಬೇಡಿ. ಅವರ ವಸ್ತುವನ್ನು ನಾವು ಸುರಕ್ಷಿತವಾಗಿ ಅವರ ಮನೆಗೆ ತಲುಪಿಸಿಲ್ಲ. ತಪ್ಪು ನಮ್ಮದಲ್ಲದಿದ್ದರೂ ಇದಕ್ಕೆ ನಾವೇ ಹೊಣೆ. ಋತುಳನ್ನು ಅವರ ಜೊತೆ ಕಳುಹಿಸಿಕೊಟ್ಟಿದ್ದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಛೆಛೆ, ಎಂತಹ ಕೆಲಸವಾಯಿತು ಎಂದರು ಉದ್ವೇಗದಿಂದ. ಅಪ್ಪ, ಹೀಗಾಗುತ್ತದೆ ಎಂದು ಯಾರಿಗಾದರೂ ಊಹಿಸಲು ಸಾಧ್ಯನಾ? ಇಷ್ಟಕ್ಕೂ ಋತು ಆರೋಗ್ಯವಾಗೇ ಇದ್ದಳು. ಇದಕ್ಕೆ ಯಾರೂ ಹೊಣೆಯಲ್ಲ. ಭಾವ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮೇಲೆ ಅಪವಾದ ಹೊರಿಸಿದರೆ ನಾನು ಸುಮ್ಮನೆ ಇರುವುದಿಲ್ಲ. ಗ್ರೀಷ್ಮ, ನಿನ್ನದು ಬಿಸಿ ರಕ್ತ, ಹೇಮಂತ್ ಅವರದ್ದು ಬಿಸಿ ರಕ್ತ. ನಿಮ್ಮಿಬ್ಬರ ಜಗಳದಿಂದ ಋತುಗೆ ಕಷ್ಟವಾಗುತ್ತದೆ ಎಂದರು. ಎಲ್ಲ ಋತುನ ದುರಾದೃಷ್ಟ. ದಿನ ತುಂಬಿ ಹೆರಿಗೆಯಾಗಿ ಬಾಣಂತನ ಕಳೆದು ತಾಯಿ ಮಗುವನ್ನು ಅವರ ಮನೆಗೆ ತಲುಪಿಸಿದ್ದರೆ ಚೆನ್ನಾಗಿತ್ತು ಎಂದರು ವಸಂತಮ್ಮ. ಅಪ್ಪ, ನೀವು ಮನೆಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳಿ ಎಂದ. ಗ್ರೀಷ್ಮ, ನೀನು ಸಹ ಮನೆಗೆ ಹೋಗು. ನಿನ್ನೆ ತಾನೇ ಮದುವೆಯಾಗಿದೆ. ಭರಣಿ ಏನೆಂದುಕೊಂಡಾಳು ಎಂದರು ವಸಂತಮ್ಮ. ಅಮ್ಮ, ಫೋನ್ ಮಾಡಿ ಪರಿಸ್ಥಿತಿಯನ್ನು ಭರಣಿಗೆ ತಿಳಿಸಿದ್ದೀನಿ. ನಾನು ನಿನ್ನ ಸಹಾಯಕ್ಕೆ ಇಲ್ಲೇ ಇರುವೆ ಎಂದ. ಶರತ್ ಆಟೋ ಮಾಡಿಕೊಂಡು ಮನೆಗೆ ಬಂದರು. ಮಾರನೇ ದಿನ ರೇವತಿ, ವಿಜಯೇಂದ್ರರಾವ್ ಬಂದು ಋತುವನ್ನು ನೋಡಿಕೊಂಡು ಹೋದರು. ಹೀಗಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಟ್ಟರು. ಮತ್ತೆರಡು ದಿನ ಕಳೆಯಿತು. ಋತುವನ್ನು ಡಿಸ್ಚಾರ್ಜ್ ಮಾಡಿದರು. ಮನೆಗೆ ಕರೆದುಕೊಂಡು ಬಂದರು. ಸ್ವೆಟರ್ ಹಾಕಿಕೊಂಡು, ತಲೆಗೆ ಸ್ಕಾರ್ಫ್ ಕಟ್ಟಿಕೊಂಡು, ಸೋತ ದೇಹ, ಮುದುಡಿದ ಮನಸ್ಸಿನೊಂದಿಗೆ ರೂಮ್ನಲ್ಲಿ ಮಲಗಿದ್ದಳು ಋತು. ಮಾರನೆಯ ದಿನ ಡೆಲ್ಲಿಯಿಂದ ಹೇಮಂತ್ ನೇರವಾಗಿ ಗೌರಿಶಂಕರಕ್ಕೆ ಬಂದ. ಋತು ಮಲಗಿದ್ದಳು, ನಿದ್ರೆ ಮಾಡುತ್ತಿದ್ದಳು. ಅಕ್ಕ, ಭಾವ ಬಂದ್ರು ಎಂದಳು ವರ್ಷ. ಋತು ಕಣ್ಣು ಬಿಟ್ಟಳು. ಬನ್ನಿ ಕೂತ್ಕೊಳ್ಳಿ ಎಂದರು ಶರತ್. ಋತು ಎಲ್ಲಿ ಎಂದ ಹೇಮಂತ್ ಕುರ್ಚಿಯಲ್ಲಿ ಕುಳಿತ. ರೂಮ್ನಲ್ಲಿ ಮಲಗಿರುವಳು ಎಂದರು ವಸಂತಮ್ಮ. ಹೇಮಂತ್ ಎದ್ದು ಋತು ಇದ್ದ ರೂಮ್ಗೆ ಬಂದ. ಚೆನ್ನಾಗಿದ್ದೀರಾ ಭಾವ ಎಂದಳು ವರ್ಷ. ವರ್ಷಾಳ ಮಾತಿಗೆ ಹೇಮಂತ್ ಉತ್ತರಿಸಲಿಲ್ಲ. ಅಕ್ಕ ಭಾವನ ಮಧ್ಯೆ ತಾನೇಕೆ ಎಂದು ವರ್ಷ ಹೊರಗಡೆ ಬಂದಳು. ಹೇಮಂತ್ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತ. ಋತು ಎದ್ದು ಗೋಡೆಗೆ ಒರಗಿ ಕುಳಿತಳು. ಋತು ಕಣ್ಣಿನಿಂದ ನೀರು ಹರಿದು ಕೆನ್ನೆ ಮೇಲೆ ಉರುಳಿತು. ಈಗ ಅತ್ತು ಪ್ರಯೋಜನವೇನು ಋತು? ಆ ದಿನವೇ ನನ್ನ ಜೊತೆ ನೀನು ಊರಿಗೆ ಬಂದಿದ್ದರೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಮಗು ಹುಷಾರು, ನೀನು ಹುಷಾರಾಗಿರು ಅಂತ 100 ಸಾರಿ ಹೇಳಿದ್ದೆ. ನನಗೆಷ್ಟು ನೋವಾಗಿದೆ ಅಂತ ಗೊತ್ತಾ ಎಂದ. ಧ್ವನಿ ಗದ್ಗದವಾಗಿತ್ತು. ಹೇಮಂತನ ಕಣ್ಣು ತುಂಬಿದವು. ಜೇಬಿನಿಂದ ಕರ್ಚೀಫ್ ತೆಗೆದು ಒರೆಸಿಕೊಂಡ. ರೂಮ್ನಲ್ಲಿ ಮೌನ ಆವರಿಸಿತ್ತು. ವರ್ಷ ಕಾಫಿಯ ಲೋಟವನ್ನು ಅಕ್ಕ ಭಾವನಿಗೆ ಕೊಟ್ಟು ಮತ್ತೆ ಹಾಲ್ಗೆ ಬಂದಳು. ಹೇಮಂತ ಮರು ಮಾತನಾಡದೆ ಕಾಫಿ ಕುಡಿದು ಲೋಟ ಕೆಳಗೆ ಇಟ್ಟ. ನಾನಿನ್ನು ಬರ್ಲಾ ಎಂದು ಎದ್ದು ನಿಂತ. ಇಷ್ಟು ಬೇಗ ಹೊರಡ್ತೀರಾ? ಇಂದು ಇದ್ದು ನಾಳೆ ಹೋಗಬಹುದಲ್ಲ ಎಂದಳು ಋತು. ಆದರೆ ಹೇಮಂತ್ ವಿಷಾದದ ನಗೆನಕ್ಕ. ಮಗು ಇದ್ದಿದ್ರೆ ಅವನನ್ನು ಆಟ ಆಡಿಸಲು ಇರುತ್ತಿದ್ದೆ. ಸ್ವಾರಿ ಎಂದು ಋತು ತುಟಿ ಕಚ್ಚಿದಳು. ಮತ್ತೆ ಇಬ್ಬರಲ್ಲೂ ಮೌನ. ನಾನು ಪುಷ್ಪಗಿರಿಗೆ ಎಂದು ಬರಲಿ? ನನ್ನನ್ನೇನು ಕೇಳುತ್ತೀಯಾ? ನಿನಗೆ ಇಷ್ಟ ಬಂದ ದಿನ ಬರಬಹುದು ಎಂದು ಹಾಲಿಗೆ ಬಂದ. ಬರ್ಲಾ ಮಾವ ಅತ್ತೆ ಎಂದ. ಇಂದು ಇರಬಹುದಲ್ಲ? ಬಿಸಿಯಾಗಿ ಅಡುಗೆ ಆಗುತ್ತಿದೆ. ಊಟ ಮಾಡಿ ಮಲಗಿ ನಾಳೆ ಬೆಳಿಗ್ಗೆ ಹೊರಡಬಹುದು ಎಂದರು ಶರತ್. ಈಗ ನನಗೇನು ಬೇಡಿ ಮಾವ ಎಂದು ಶೂ ಹಾಕಿ ಹೊರಟು ಹೊರಗಡೆ ಬಂದ. ಬನ್ನಿ ಹೇಮಂತ್ರವರೇ, ಶರತ್ ಕೂಗಿದರು. ಭಾವ ಬನ್ನಿ ಎಂದು ವರ್ಷ ಸಹ ಕೂಗಿದಳು. ರೀ ರೀ ಎಂದು ಋತು ರೂಮ್ನ ಬಾಗಿಲಲ್ಲಿ ನಿಂತು ಕೂಗಿದಳು. ಅಡುಗೆಯಾಗುತ್ತಿದೆ, ಊಟ ಮಾಡಿಕೊಂಡು ಹೋಗಿ ವಸಂತಮ್ಮ ಸಹ ಹೇಳಿದರು. ಯಾರ ಮಾತನ್ನು ಸಹ ಆತ ಕೇಳಿಸಿಕೊಳ್ಳದೆ ಹೇಮಂತ್ ಆಟೋ ಹತ್ತಿ ಹೊರಟು ಹೋದ. ಹೇಮಂತನ ಈ ವರ್ತನೆಯಿಂದ ಎಲ್ಲರಿಗೂ ಬೇಸರವಾಯಿತು.
ಹೊರಗಡೆ ಹೋಗಿದ್ದ ಗ್ರೀಷ್ಮ ಮನೆಗೆ ಬಂದ. ಭಾವ ಬಂದು ಹೋದ ವಿಷಯವನ್ನು ವರ್ಷ ತಿಳಿಸಿದಳು. ಅಮ್ಮ, ಏನೇ ಆದರೂ ಭಾವನವರಿಗೆ ತಾಳ್ಮೆ ಸಹನೆ ಕಡಿಮೆ, ಕೋಪ ಜಾಸ್ತಿ ಎಂದ ಗ್ರೀಷ್ಮ. ಋತು ಅಳಲು ಆರಂಭಿಸಿದಳು. ಋತು, ಸುಮ್ಮನೆ ಇರಿ, ಅಳಬೇಡಿ ಎಂದಳು ಭರಣಿ. ಹಸಿಮೈ, ಅತ್ತು ಆರೋಗ್ಯ ಕೆಡಿಸಿಕೊಳ್ಳಬೇಡ, ಬಾ ಮಲಗು ಎಂದು ವಸಂತಮ್ಮ ಋತುನ ಕೈ ಹಿಡಿದು ಮಂಚದ ಮೇಲೆ ಮಲಗಿಸಿದರು. ನಿಶ್ಚಿಂತೆಯಿಂದ ಹೇಗೆ ಮಲಗುವುದು? ಮಲಗಿ ಮಲಗಿ ಬೇಸರವಾಗುತ್ತದೆ. ನಾಳೆ ಊರಿಗೆ ಹೋಗುತ್ತೇನೆ ಎಂದಳು ಋತು. ತಿಂಗಳಾದರೂ ಕಳೆಯಲಿ ಮಾರಾಯ್ತಿ, ಹೋಗುವೆಯಂತೆ ಎಂದು ಸಮಾಧಾನಪಡಿಸಿದರು. ಹೇಮಂತ ತನ್ನ ಕಣ್ಣೀರು ಒರೆಸಿ ಸಾಂತ್ವನ ಹೇಳುತ್ತಾನೆ ಎಂದುಕೊಂಡಿದ್ದ ಋತುಗೆ ನಿರಾಸೆಯಾಯಿತು. ತಮ್ಮ ಮನೆಯಲ್ಲಿ ನಡೆದ ವಿಷಯವನ್ನು ವರ್ಷ ವಿಭವ್ಗೆ ತಿಳಿಸಿದಳು. ಆ ಮಾತಿಗೆ ವಿಭವ್, ಅಯ್ಯೋ, ಹೀಗಾಗಬಾರ್ದಾಗಿತ್ತು. ನಿನ್ನ ಅಕ್ಕನಿಗೆ ಪಾಪು ಆಗಲಿಲ್ಲ ಅಂತ ನಿಮ್ಮ ಭಾವನಿಗೆ ಕೋಪಗೊಂಡಾಗ ನಿನ್ನ ಭಾವನನ್ನು ನೀನು ಸಮಾಧಾನ ಮಾಡಬೇಕಾಗಿತ್ತು ಎಂದ. ನನ್ನ ಮಾತನ್ನು ಎಲ್ಲಿ ಕೇಳುತ್ತಾರೆ? ಕೆಂಡಾಮಂಡಲವಾಗಿದ್ದರು. ನನಗೆ ತುಂಬ ಭಯವಾಗಿತ್ತು. ಆದರೂ ಬನ್ನಿ ಅಂತ ಕರೆದೆ. ನಿಮಗೂ ಕೋಪ ಬರುತ್ತದೆಯೇ ಎಂದಳು ವರ್ಷ. ನಾನು ಮನುಷ್ಯ ಅಲ್ವಾ, ನನಗೂ ತುಂಬ ಕೋಪ ಬರುತ್ತದೆ ಎಂದು ಮೃದುವಾಗಿ ವರ್ಷಾಳ ಬೆನ್ನಿಗೆ ಹೊಡೆದ. ಇದು ಹೊಡೆತವೇ ಅಲ್ಲ, ವರ್ಷ ನಕ್ಕಳು. ನಿಜ ಹೇಳ, ನಿಮ್ಮ ಭಾವನ ಸ್ಥಾನದಲ್ಲಿ ನಾನಿದ್ದಿದ್ದರೆ ಹೆಂಡತಿಯನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೆ. ಏಕೆಂದರೆ ಮಗುವನ್ನು ಕಳೆದುಕೊಂಡ ಆಕೆಗೆ ಸಾಂತ್ವನ ಬೇಕು. ಪರಸ್ಪರ ಅರಿತಾಗ ಬಾಳು ಹಾಲು ಜೇನಿನಂತಾಗುತ್ತದೆ. ನಾನು ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾಗಿರುವೆ. ಕಷ್ಟ ಏನು ಅಂತ ಚೆನ್ನಾಗಿ ಅರಿತಿರುವೆ. ನನ್ನ ಹೆಂಡತಿಯನ್ನು ಹೂವಿಗಿಂತ ಮೃದುವಾಗಿ ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುವೆ ಎಂದು ವರ್ಷಾಳ ಮುಖ ನೋಡಿದ. ವರ್ಷ ಅವನ ಕೈ ಹಿಡಿದು ಮುಂಗೈಯನ್ನು ಮೃದುವಾಗಿ ಚುಂಬಿಸಿದಳು. ನಿಮ್ಮ ಭಾವನವರನ್ನು ಒಮ್ಮೆ ನಾನು ಮೀಟ್ ಮಾಡಬೇಕು. ಯಾಕೆ? ಕೋಪಗೊಳ್ಳುವ ಬಗ್ಗೆ ಟ್ರೈನಿಂಗ್ ತೆಗೆದುಕೊಳ್ಳಬೇಕು. ನೀನು ಹೀಗೆ ನಗ್ತಾ ಇದ್ರೆ ನನಗಿಷ್ಟ. ಅವರು ನೋಡಲು ಹೇಗಿರುವರು ಎಂದ. ಭಾವ ತುಂಬ ಹ್ಯಾಂಡ್ಸಮ್, ನನಗಿಂತಲೂ. ಅವರಲ್ಲಿ ಪ್ರೌಢ ಕಳೆ, ನಿಮ್ಮಲ್ಲಿ ಎಳೆತನ ಅಂದರೆ ಮೀಸೆ ಬರುತ್ತಿರುವ ಹುಡುಗರಲ್ಲಿ ನನ್ನನ್ನು ಸೇರಿಸಬೇಡ. ನಾನೀಗ ದುಡಿಯುತ್ತಿರುವ ಯುವಕ. ನಿಮ್ಮನ್ನು ನೋಡಿದರೆ ನಿಮ್ಮ ಆಫೀಸ್ನಲ್ಲಿ ಯಾರಾದರೂ ಹೆದರ್ಕೊಳ್ತಾರಾ? ಇದೆಂತಹ ಕ್ವಶನ್? ಅದೇನು ಸ್ಕೂಲಾ? ನಾನೇನು ಮಾಸ್ಟರಾ ಅಲ್ಲಿ? ಅವರವರ ಡ್ಯೂಟಿ ಅವರವ್ರು ಮಾಡ್ತಾರೆ. ಟೈಮ್ ಆದಮೇಲೆ ಎದ್ದು ಹೋಗ್ತಾ ಇರ್ತಾರೆ. ನಿಮ್ಮ ಕಂಪನಿ ಎಲ್ಲಿದೆ? ಬನ್ನೇರುಘಟ್ಟ ರೋಡ್ನಲ್ಲಿ. ಬನ್ನೇರುಘಟ್ಟದ ಪ್ರಾಣಿಗಳು ಆಗಾಗ ಮೀಟ್ ಮಾಡ್ತಿರ್ತಾವ? ಇಲ್ಲ, ಗೌರಿ ಶಂಕರದ ಸಿಂಹಿಣಿ ಆಗಿಂದ ಹಾಗೆ ಮೀಟ್ ಮಾಡ್ತಿರುತ್ತೆ. ಬರೀ ಮಾತಾಯಿತು, ಏನೂ ತಿನ್ನಲಿಲ್ಲ. ಬಾ, ಐಸ್ ಕ್ರೀಮ್ ತಿಂದು ಹೊಟ್ಟೆ ಕೂಲ್ ಮಾಡಿಕೊಳ್ಳೋಣ. ಮೊನ್ನೆ ಫೋನ್ನಲ್ಲಿ ಗ್ಯಾಸ್ಟ್ರಿಕ್ ಆಗಿದೆ ಎಂದು ಹೇಳಿದ್ರಿ, ಸರಿ ಹೋಯ್ತಾ? ಅದು ಹಾಗೆ ಆಗುತ್ತಿರುತ್ತದೆ. ಈ ಚಿಕ್ಕ ವಯಸ್ಸಿಗೆ ಹೀಗೆ. ನಿನಗೆ ಅಡುಗೆ ಮಾಡಲು ಬರುತ್ತದೆಯಾ? ರುಚಿಯಾಗಿ ಅಡುಗೆ ಮಾಡಿ ಹಾಕು, ಗ್ಯಾಸ್ಟ್ರಿಕ್ ಮಾಯವಾಗುತ್ತದೆ ಎಂದ. ನೀವೇನು ಹೆದರಬೇಡಿ, ಅನ್ನ ಸಾರು ಬಾತುಗಳನ್ನು ಸಹ ಮಾಡುವೆ. ಬಳಿಕ ಬಾತು ಅನ್ನು. ಅದೆಂತಹದ್ದು? ನಾನು ಕೇಳಲಿಲ್ಲ. ಪಿಜಿಯಲ್ಲಿ ರಾತ್ರಿ ಅನ್ನ ಉಳಿದಿರುತ್ತದೆ ಅಲ್ಲ, ಅದಕ್ಕೆ ತರಕಾರಿ ಎಲ್ಲ ಸೇರಿಸಿ ಬೇಯಿಸಿ ಒಗ್ಗರಣೆ ಹಾಕಿ ಒಂದು ಬಾತ್ ಮಾಡಿ, ಅಂದರೆ ವೆಜಿಟೇಬಲ್ ಬಾತ್ ತಯಾರಿಸಿ ನಮಗೆ ಕೊಡ್ತಾರೆ. ನಾನು ಬಳಿಕ ಬಾತ್ ಅನ್ನುವೆ. ಡ್ಯಾಡಿ ಇದ್ದಾಗ ಸಂಡೇ ನಾನು ಡ್ಯಾಡಿ ಸೇರಿ ಒಳ್ಳೆಯ ಅಡುಗೆ ಮಾಡಿ ಊಟ ಮಾಡುತ್ತಿದ್ದೆವು. ನಮ್ಮ ಮಮ್ಮಿನೂ ಚೆನ್ನಾಗಿ ಅಡುಗೆ ಮಾಡ್ತಿದ್ರಂತೆ. ನಿಮಗೆ ಬೇಸರವಾಗದಿದ್ದರೆ ನಿಮ್ಮ ತಾಯಿಯ ಬಗ್ಗೆ ತಿಳಿಸ್ತೀರಾ? ಅವರು ಯಾವಾಗ ತೀರಿಕೊಂಡರು? ಏನಾಗಿತ್ತು ಅವರಿಗೆ? ನಮ್ಮ ತಾಯಿಯವರಿಗೆ ಯಾವ ಕಾಯಿಲೆ ಇರಲಿಲ್ವಂತೆ. ವರದಕ್ಷಿಣೆ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ್ರಂತೆ. ನಾನು ಆಗ 1 ವರ್ಷದವನು. ನನಗೆ ಯಾವುದೂ ನೆನಪಿಲ್ಲ. ನನ್ನ ಡ್ಯಾಡಿ ಅಪ್ಪ ಅಮ್ಮ ನನ್ನ ತಾಯಿಯನ್ನು ತುಂಬ ಹಿಂಸಿಸುತ್ತಿದ್ರಂತೆ. ವರದಕ್ಷಿಣೆ ತೆಗೆದುಕೊಂಡು ಬಾ ಎಂದು ಪದೇ ಪದೇ ಹೇಳ್ತಿದ್ರಂತೆ. ನನ್ನ ಮಮ್ಮಿಯ ತವರಿನವರು ತುಂಬ ಬಡವರು. ನಮ್ಮ ಡ್ಯಾಡಿದು ಲವ್ ಮ್ಯಾರೇಜ್. ಶ್ರೀಮಂತ ಹುಡುಗಿಯನ್ನು ತರಲೇಬೇಕೆಂದು ಅಜ್ಜ ಅಜ್ಜಿಯ ಆಸೆ. ಆದರೆ ಅದು ಈಡೇರಲಿಲ್ಲ. ಆಗ ಶುರುವಾಯಿತು ಯುದ್ಧ. ಅದು ಸಾವಿನಲ್ಲಿ ಮುಕ್ತಾಯವಾಯಿತು. ನನ್ನ ಮಮ್ಮಿ ಫ್ಯಾನಿಗೆ ನೇಣು ಹಾಕಿಕೊಂಡು ಸತ್ತು ಹೋದ್ರಂತೆ. ಮಮ್ಮಿ ತುಂಬ ಒಳ್ಳೆಯವರು. ಡ್ಯಾಡಿ ಮಮ್ಮಿನ ತುಂಬ ಪ್ರೀತಿಸುತ್ತಿದ್ದರು. ಅದಕ್ಕೆ ಅವರು ಮತ್ತೆ ಮದುವೆಯಾಗಿಲ್ಲ. ಒಟ್ಟಿನಲ್ಲಿ ಎಲ್ಲರ ಪ್ರೀತಿಯಿಂದ ನಾನು ವಂಚಿತನಾದೆ.
ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.